ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದನ್ನು ನೋಡ್ತಾ ಇದ್ದಾಗೇ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾನು ಏನು ತೋರಿಸ್ಕೊಡ್ತೀನಿ ಅಂತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ರೆಸಿಪಿ ಬಂದ್ಬಿಟ್ಟು ಪೂರಿ. ಪೂರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುವಂಥ ಒಂದು ತಿಂಡಿ ಇದು. ಅದರಲ್ಲೂ ಚಿಕ್ಕ ಮಕ್ಳಿಗೆ ಕೊಟ್ಟರು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಪೂರಿನ. ಕೆಲವರು ಅಂದ್ಕೊಂಡಿರ್ತಾರೆ ನಾವು ಹೋಟೆಲ್ಗೆ ಹೋಗಿ ತಿಂದರೆ ಮಾತ್ರ ಉಬ್ಬಿರೋ ಪೂರಿ ಸಿಗುತ್ತೆ, ಅಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ಅಷ್ಟೇ ಚೆನ್ನಾಗಿರೋ ಪೂರಿ, ಹಾಗೆ ಅಷ್ಟೇ ಉಬ್ಬಿರೋ ಪೂರಿ ನಾವು ಮನೇಲಿ ಕೂಡ ಮಾಡ್ಕೊಳ್ಬೋದು. ಅದು ಯಾವ ಥರ ಏನು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇದ್ರ ಜೊತೆ ನಮ್ಮ ಚಾನಲಲ್ಲಿ ಇನ್ನು ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪೀಸ್ಗಳು ಇದ್ದಾವೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ನಾನು ತೋರಿಸ್ಕೊಡ್ತಾ ಇರುವಂಥ ಈ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸೊ ಹಾಗಿದ್ರೆ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾನೀಗ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟಿನ ಪೂರಿನೇ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಮೈದಾ ಹಿಟ್ಟು ಇಷ್ಟ ಇತ್ತು ಅಂತಂದರೆ ನೀವು ಗೋಧಿ ಹಿಟ್ಟಿನ ಜಾಗದಲ್ಲಿ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೊಳ್ಬಹುದು. ಅದಾದಮೇಲೆ 2 ಚಮಚದಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ನೀವು 2 ಚಮಚದಷ್ಟು ಬಾಂಬೆ ರವೆನೇ ನೀರಿನಲ್ಲಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೋದು. ಇಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪೂರಿ ಬಣ್ಣಕ್ಕೆ. ಅದು ಬಂದು ಸ್ವಲ್ಪ ಸಕ್ಕರೆನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು 2 ಚಮಚದಷ್ಟು ಎಣ್ಣೆನ ಹಿಟ್ಟಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ನಾವು ಕೈಯಲ್ಲಿ ಫಸ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಆ ಹಿಟ್ಟಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಪೂರಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ನೋಡ್ತಾ ನೋಡ್ತಾ ಕೈಯಲ್ಲಿ ಕಲಿಸ್ಕೊಂಡು ನಿಮಗೆ ಬೇಕಾದಾಗ ನೀರನ್ನು ಹಾಕ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಮತ್ತೆ ಹಿಟ್ಟು ಲೂಸ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನಾವು ಪೂರಿಗೆ ಯಾವಾಗಲೂ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಸಿಡ್ಬೇಕಾಗತ್ತೆ. ಏನಾದರೂ ನೀರು ಆಯ್ತಂತಂದರೆ ನೀವು ಅದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಳ್ಳಿ. ಪೂರಿ ಹಿಟ್ಟನ್ನೆಲ್ಲ ನಾದ್ಕೊಂಡಾದ್ಮೇಲೆ ನಾನೀಗ ಒಂದು ಪಾತ್ರೆನ ಮುಚ್ಚಿ ಇಡ್ತಾ ಇದ್ದೀನಿ. ನೀವು ಪಾತ್ರೆ ಆದರೂ ಮುಚ್ಚಿಡ್ಬೋದು, ಇಲ್ಲಾಂತಂದರೆ ಒಂದು ಬಟ್ಟೆನ ಕೂಡ ಮುಚ್ಚಿಡ್ಬೋದು. ಇದನ್ನು ನಾವು ಕೇವಲ 20-30 ನಿಮಿಷ ಅಷ್ಟೇ ನಾವು ನೆನೆ ಬಿಡಬೇಕು. ಇಲ್ಲ ಅಂತಂತಂದರೆ ಪೂರಿ ಚೆನ್ನಾಗಾಗಲ್ಲ, ಹಾಗೆ ಎಣ್ಣೆನ ಹೀರುತ್ತೆ. ಸೊ ಅದಕ್ಕೆ ನಾವು ಒಂದು 20 ನಿಮಿಷ ಅಥವಾ 25 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಇದಾದಮೇಲೆ ನಾನು ಹಿಟ್ಟನ್ನೆಲ್ಲ ಉರುಳಿ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ, ಕೆಲಸನೂ ಬೇಗ ಆಗುತ್ತೆ. ಸೊ ಇವಾಗ ಇದೆಲ್ಲ ರೆಡಿಯಾಗಿದ್ದಾಯಿತು. ನಾನಿವಾಗ ಪೂರಿನ ಲಟ್ಟಿಸ್ಕೊಳ್ತೀನಿ. ನಾನೀಗ ಪೂರಿಗೆ ಹಚ್ತಾ ಇರೋ ಹಿಟ್ಟು ಬಂದುಬಿಟ್ಟು ಗೋಧಿ ಹಿಟ್ಟನ್ನೇ ನಾನು ತೊಗೊಂಡಿದ್ದೀನಿ. ಇಲ್ಲಾಂತಂದರೆ ನೀವು ಎಣ್ಣೆಯಲ್ಲಿ ಕೂಡ ಹಚ್ಬಿಟ್ಟು ಲಟ್ಟಿಸ್ಕೊಳ್ಬೋದು. ಹಾಗೆ ಪೂರಿನ ಲಟ್ಟಿಸ್ಕೊಳ್ಬೇಕಾದ್ರೆ ಇನ್ನೊಂದೇನು ಅಂತಂದರೆ ಪೂರಿನ ತೀರ ತೆಳ್ಳಗೂಡ ಲಟ್ಟಿಸ್ಕೋಬಾರ್ದು. ಆ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಅದು ಹಪ್ಪಳದ ಥರ ಆಗುತ್ತೆ. ಸೊ ಸ್ವಲ್ಪ ನೋಡ್ಬಿಟ್ಟು ದಪ್ಪನೇ ಲಟ್ಟಿಸ್ಕೊಳ್ಬೇಕು. ಹಾಗೆ ದಪ್ಪ ಅಂತ ಹೇಳಿ ತೀರ ದಪ್ಪನೂ ಲಟ್ಟಿಸ್ಕೊಳ್ಬಾರ್ದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಗೆ ಏನಾದರೂ ರೌಂಡ್ ಶೇಪ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಶೇಪ್ಗಿನ. ಸೊ ಇವಾಗ ನಾನು ಪೂರಿಯೆಲ್ಲ ಲಟ್ಟಿಸ್ಕೊಂಡಿದ್ದಾಯಿತು. ಈಗ ಇಲ್ಲಿ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಸೊ ಕಾದಿರೋ ಎಣ್ಣೆಗೆ ನಾನು ಪೂರಿನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಪೂರಿ ಏನಂತಂದರೆ ಹಾಕಿದ ತಕ್ಷಣ ಅದ್ರ ಮೇಲೆ ನೀವು ಎಣ್ಣೆನ ಹಾಕಬೇಕು. ಆ ಥರ ಮಾಡಿದಾಗ ಪೂರಿ ಚೆನ್ನಾಗಿ ಉಪ್ಕೊಳ್ಳುತ್ತೆ. ಪೂರಿ ಒಂದು ಕಡೆ ಬೆಂದ ಮೇಲೆ ನಾವು ಇನ್ನೊಂದು ಕಡೆ ತಿರ್ಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂತಂದರೆ ನೋಡಿ, ಇವಾಗ ಎಣ್ಣೆ ಎಲ್ಲ ಬುರುಗ್ ಬರೋದೆಲ್ಲ ಹೇಗೆ ನಿಂತಿದೆ ಅಂತ ಹೇಳಿ. ಸೊ ಆ ಥರ ನಿಂದಿರ್ತು ಅಂತಂತಂದರೆ ಪೂರಿ ಆಗಿದೆ ಅಂತ ಹೇಳಿ ಅರ್ಥ. ನಾನು ನಿಮಗೆ ಇಲ್ಲಿ ಎಲ್ಲ ಪ್ರೋಸೆಸ್ ನೀಟಾಗಿ ಗೊತ್ತಾಗಲಿ ಅಂತ ಹೇಳಿ 2 ಸತಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದೆಲ್ಲ ಆದಮೇಲೆ ಪೂರಿ ಇವಾಗ ಆಯಿತು. ಇವಾಗ ನಾನು ಪೂರಿನ ತೆಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ನಾವು ಪಾತ್ರೆಯಲ್ಲಿ ಥರ ಇಟ್ಕೊಳ್ಬೇಕಾಗುತ್ತೆ. ಅವಾಗ ಎಣ್ಣೆ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ಇವಾಗ ನೋಡಿ, ಇದು 2ನೇ ಪೂರಿನ ಹಾಕ್ತಾಯಿದ್ದೀನಿ. ಇನ್ನೊಂದು ಸತಿ ನೋಡ್ಕೊಳ್ಳಿ. ಪೂರಿನ ಹಾಕಿದ ತಕ್ಷಣ ನಾವು ಮೇಲ್ಗಡೆ ಎಣ್ಣೆ ಹಾಕಿದರೆ ಪೂರಿ ಚೆನ್ನಾಗಿ ಉಪ್ಕೊಳ್ಳುತ್ತೆ. ಸೊ ಇವಾಗ ನೋಡ್ಬೋದು, ನೀವು ಬುರುಗುಡ ನಿಂತ್ಕೊಂಡಿದೆ.
ಸೊ ಇನ್ನೊಂದು ಕಡೆನೂ ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ತಗೊಂಡ್ಬಿಟ್ರೆ ಪೂರಿ ರೆಡಿ ಆಗುತ್ತೆ. ಸೊ ಎಷ್ಟು ಈಸಿಯಾಗಿ ನಾವು ಪೂರಿ ಮನೆಯಲ್ಲಿನೇ ಉಬ್ಬಿದ ಪೂರಿನ ಮಾಡ್ಕೊಳ್ಬಹುದು. ಆಹಾರ ಪ್ರಿಯರೇ, ಇವತ್ತಿನ ಹೋಟೆಲ್ ಸ್ಟೈಲಲ್ಲೇ ಉಬ್ಬಿರೋ ಪೂರಿನ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ಪೂರಿ ಇಷ್ಟ ಆಯಿತು ಪ್ಲೀಸ್ ಅವರೆಲ್ಲ ಲೈಕ್ ಮಾಡಿ ಆಯಿತಾ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ಅಡುಗೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಮತ್ತೆ ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.